ಎಲ್ಲರಿಗೂ ನಮಸ್ಕಾರ. NGNREGA ಹಾಟ್ ಟಾಪಿಕ್ ಆಗಿದೆ, ನ್ಯೂಸ್ ಇದೆ. ಸೊ ಇನ್ ಡೀಟೇಲ್ NGNREGA ಬಗ್ಗೆ ನೋಡೋಣ. ವಾಟ್ಸ್ ದಿ ನ್ಯೂ ಬಿಲ್, ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ ಫಾರ್ ರೂರಲ್ ಇಂಡಿಯನ್ ಎಕಾನಮಿ ಅಂತ ಕೂಡ ಡೀಟೇಲ್ ಆಗಿ ಅನಲೈಸ್ ಮಾಡೋಣ. ಹೌದು, MG ನರೇಗಾ ಹೊಸ ನೇಮ್ ತಗೊಂತದೆ, ವಿಬಿಜಿ ರಾಮ್ಜಿ ಅಂತ. ಸೊ ಈ ಬಿಲ್ ನ ಇಂಟ್ರೊಡ್ಯೂಸ್ ಮಾಡಾಗಿದೆ. ಇದನ್ನ ತುಂಬಾ ಜನ ಡಿಸ್ಕಸ್ ಮಾಡ್ತಿದಾರೆ. ಈ ಬಿಲ್ ಏನು, ಇದ್ರಲ್ಲಿ ಏನೇನಿದೆ, ಏನೇನ್ ಹೊಸ ಚೇಂಜಸ್ ನೋಡ್ಬೋದು, ಇದರಿಂದ ಏನೇನ್ ಉಪಯೋಗ ಆಗತ್ತೆ ಅಂತ ನಾವು ತಿಳ್ಕೊಳ್ಳೋಣ ಇವತ್ತು. ಸರ್, ಇದು ಬರೀ ಚೇಂಜ್ ಆಫ್ ನೇಮ ಅಥವಾ ಏನಾದ್ರು ಸ್ಟ್ರಕ್ಚರಲ್ ಚೇಂಜಸ್ ಇದೆಯಾ ಸರ್ ಇದರಲ್ಲಿ? ಸೊ ಇದ್ರಲ್ಲಿ ನಾವು ನೋಡಿದಾಗ ನೇಮ್ ಚೇಂಜು ಇದೆ, ಅದೇ ತರ ಸ್ಟ್ರಕ್ಚರಲ್ ಚೇಂಜು ಇದೆ. ಅದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ MG ನರೇಗಾ ಅಂತ ಇರ್ತಿತ್ತು, ಈಗ ಅದನ್ನ ವಿಬಿಜಿ ರಾಮ್ಜಿ ಅಂತೀವಿ. ವಿಕಸಿತ್ ಭಾರತ್ ಗ್ಯಾರಂಟಿ ರೋಜ್ಗಾರ್ ಆಜೀವಿಕಾ ಮಿಷನ್ ಅಲ್ವಾ? ಸೊ ಇದು ಗ್ರಾಮೀಣ ಅಂತ. ಸೊ ಇದನ್ನ ನಾವು ಒಂದೊಂದೇ ಪಾರ್ಟ್ ಡಿವೈಡ್ ಮಾಡ್ತೇವೆ. ವಿಕಸಿತ್ ಭಾರತ್ ಅಂತ ಬಂದಿದೆ. ಏನಿದು ವಿಕಸಿತ್ ಭಾರತ್ ಅಂದ್ರೆ, ಸೊ ನಮ್ಗೆ 75 years ಆದಾಗ ನಾವು ಗೋಲ್ಡನ್ ಜೂಬ್ಲಿ ಏನ್ ಮಾಡಿದ್ವಿ, ಅವಾಗ 75 years ಇಂದ ಇಂಡಿಯಾಸ್ ಮಾರ್ಚ್ ಟುವರ್ಡ್ಸ್ 100 years ಆಫ್ ಇಂಡಿಪೆಂಡೆನ್ಸ್ ಅಂದ್ರೆ 2047. ಇದನ್ನ ನಾವು ಅಮೃತ್ ಕಾಲ್ ಅಂತೀವಿ. ಈ ಅಮೃತ್ ಕಾಲಲ್ಲಿ ನಾವ್ ಏನ್ ಮಾಡ್ಬೇಕು, ಈ ಅಮೃತ್ ಕಾಲಲ್ಲಿ ನಾವು ನಮ್ ತಂದೆ ಅಥವಾ ನಮ್ಮ ತಾತ ಹೇಳ್ತಿದ್ದಂಗೆ ಇಂಡಿಯಾ ಇಸ್ ಅ ಡೆವಲಪಿಂಗ್ ನೇಷನ್ ನ ಡೆವಲಪ್ಡ್ ನೇಷನ್ಗೆ ತಗೊಂಡ್ ಹೋಗ್ಬೇಕು. ಸೊ 2047 ಅಲ್ಲಿ ಇಂಡಿಯಾ ಡೆವಲಪ್ಡ್ ನೇಷನ್ ಆಗ್ಬೇಕು ಅನ್ನೋ ಗೋಲೆ ವಿಕಸಿತ್ ಭಾರತ್. ಸೊ ಅದಕ್ಕೆ ಪ್ಲಸ್ ಈ ಹೊಸ ವಿಬಿಜಿ ರಾಮ್ಜಿಗೆ ಏನ್ ಕನೆಕ್ಷನ್? ಸೊ ಇದ್ರಲ್ಲಿ ವಿಕಸಿತ್ ಭಾರತ್ ಹೆಸರು ಏನಕ್ಕೆ ಬರುತ್ತೆ ಅಂದ್ರೆ, ವಿಕಸಿತ್ ಭಾರತ್ ಅಲ್ಲಿ ನಮ್ಗೆ ಡೆವಲಪ್ಡ್ ನೇಷನ್ ಆಗ್ಬೇಕು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗ್ಬೇಕು. ಇನ್ಫ್ರಾಸ್ಟ್ರಕ್ಚರ್ ರೋಡ್ವೇಸ್ ಇರ್ಬೋದು, ರೈಲ್ವೇಸ್ ಇರ್ಬೋದು. ಅಂತದ್ರಲ್ಲಿ ವಿಕಸಿತ್ ಭಾರತ ಬರ್ಬೇಕು ಅಂದ್ರೆ ಮೇಜರ್ಲಿ ಗಾಂಧಿಯವ್ರ ಒಪಿನಿಯನ್ ಪ್ರಕಾರ ರೂರಲ್ ಡೆವಲಪ್ಮೆಂಟ್ ಆಗ್ಬೇಕು. ರೂರಲ್ ಅಲ್ಲಿ ಇರುವಂತ ಇನ್ಫ್ರಾಸ್ಟ್ರಕ್ಚರ್ ನ ಡೆವಲಪ್ ಮಾಡ್ಬೇಕು. ಸೊ ವಿಕಸಿತ್ ಭಾರತ್ ಒನ್ ಆಫ್ ದ ಆಬ್ಜೆಕ್ಟಿವ್ ವಿಷನ್ ಏನು, ರೂರಲ್ ಡೆವಲಪ್ಮೆಂಟ್ ಅಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್, ರೂರಲ್ ಇನ್ಸ್ಟಿಟ್ಯೂಷನ್ಸ್ ನ ಡೆವಲಪ್ ಮಾಡಿದಾಗ ಏನಾಗುತ್ತೆ, ಅಲ್ಲಿ ಡೆವಲಪ್ಮೆಂಟ್ ಬರುತ್ತೆ. ಆ ಡೆವಲಪ್ಮೆಂಟ್ ನಮ್ಮ ಒಂದು ಎಕನಾಮಿ ಮೇಲೆ ಕಾಣಿಸುತ್ತೆ, ಅವಾಗ ಡೆವಲಪ್ಡ್ ಇಂಡಿಯಾ ಆಗುತ್ತೆ. ಸೊ ಅದು ವಿಕಸಿತ್ ಭಾರತ್. ಅದನ್ನ ಈಗ ಹೊಸ MG ನರೇಗಾ ಅಥವಾ ವಿಬಿಜಿ ರಾಮ್ಜಿಗೆ ಕನೆಕ್ಟ್ ಮಾಡಿದ್ರೆ, ಈ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ಬೇಕು ಅಂದ್ರೆ ನಮಗೆ ಲೇಬರ್ ಬೇಕು. ಈಗ ನಾವು ವಿಕಸಿತ್ ಭಾರತ್ ಕೆಳಗಡೆ ಒಂದು ಮೇಜರ್ ಮಿಷನ್ ಬಂದ್ಬಿಟ್ಟು ಘಾಟಿ ಶಕ್ತಿ ಕೇಳಿರ್ತೇವೆ. ಸೊ 2019 ಅಲ್ಲಿ PM ಘಾಟಿ ಶಕ್ತಿ ಅನ್ನೋದು ಇಂಟ್ರೊಡ್ಯೂಸ್ ಮಾಡ್ತಾರೆ. ಸೊ ಇದ್ರಲ್ಲಿ ಏನಾಗತ್ತೆ, ಇನ್ಫ್ರಾಸ್ಟ್ರಕ್ಚರ್ ಆಗ್ಲಿ, ಬೇರೆ ಬೇರೆ ಎನರ್ಜಿ ಸ್ಟೋರೇಜ್ ಆಗ್ಲಿ, ಎನರ್ಜಿ ಕೆಪಾಸಿಟಿ ಇನ್ಕ್ರೀಸ್ ಮಾಡೋದಾಗ್ಲಿ, ಇದನ್ನೆಲ್ಲ ಘಾಟಿ ಶಕ್ತಿ ಕೆಳಗಡೆ ಬರುತ್ತೆ. ಸೊ ಅದರಲ್ಲಿ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಇನ್ಕ್ರೀಸ್ ಮಾಡೋದು ಕೂಡ ಘಾಟಿ ಶಕ್ತಿ ಅಂತಿದ್ರು. ಈಗ ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಇನ್ಕ್ರೀಸ್ ಮಾಡ್ಬೇಕು ಅಂದ್ರೆ ನಾವ್ 2 ಟೈಪ್ ಮಾಡ್ಬೋದು. ಒಂದು ಮಿಷನ್ ಗಳನ್ನ ತಗೊಂಡ್ಬಂದು ಇನ್ಫ್ರಾಸ್ಟ್ರಕ್ಚರ್ ಸೆಟಪ್ ಮಾಡೋದು. ಎರಡನೇದು ಲೇಬರ್ ಓರಿಯೆಂಟೆಡ್. ನಾವೇನ್ ಮಾಡ್ತೀವಿ, ಯಾವಾಗ ನಾವು ಮಿಷನ್ಸ್ ನ ತಗೊಂಡ್ಬರ್ತೀವಿ ಅನ್ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಅದ್ರ ಬದಲು ಮಿಷನ್ ಮಾಡೋ ಕೆಲಸ ಲೇಬರ್ ಮಾಡಿದಾಗ ಎಂಪ್ಲಾಯ್ಮೆಂಟ್ ಜನರೇಟ್ ಆಗುತ್ತೆ. ಇದು ಗಾಂಧಿಯನ್ ಎಕನಾಮಿ. ಸೊ ಅದಕ್ಕೆ ರೂರಲ್ ಇಂಡಿಯಾದಲ್ಲಿ ಯಾವುದೇ ಇನ್ಫ್ರಾಸ್ಟ್ರಕ್ಚರ್ ಪ್ರಾಜೆಕ್ಟ್ಸ್ಗೆ ಆದಷ್ಟು ಲೇಬರ್ ನ ಯೂಟಿಲೈಸ್ ಮಾಡ್ಕೋಬೇಕು. ಆವಾಗ ಏನಾಗತ್ತೆ, ಅಲ್ಲಿ ಲೋಕಲ್ ಪೀಪಲ್ ನ ಲೇಬರ್ ಆಗಿ ತಗೊಂತೀವಿ. ಆ ಒಂದು ಕಾನ್ಸೆಪ್ಟೇ ಈ ವಿಬಿಜಿ ರಾಮ್ಜಿ. ಸೊ ಅದ್ರಲ್ಲಿ ವಿಕಸಿತ್ ಭಾರತ್ ಏನಕ್ಕೆ ಬಂತು ಅಂತ ಅರ್ಥ ಆಯ್ತಾ? ಯಾಕೆ ನಮ್ದು ಆಬ್ಜೆಕ್ಟಿವ್ ಏನು, ವಿಕಸಿತ್ ಭಾರತ್. ಅದಕ್ಕೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿಸ್ಬೇಕು. ಯಾಕೆ ಹೇಳಿ ಮಾಡ್ಸೋಣ, ಈ ವಿಬಿಜಿ ರಾಮ್ಜಿ ಅಲ್ಲಿ ಇರುವಂತ ಲೇಬರ್ಸ್ ಕೈಯಲ್ಲಿ. ಸೊ ಇದು ಎರಡಕ್ಕೂ ಯೂಸ್ ಆಗ್ಲಿ. At this point of time, ಯಾಕೆ ಈ ಬಿಲ್ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಸರ್? ವಾಟ್ ವಾಸ್ ದ ಲೂಪ್ ಹೋಲ್ಸ್? NGNREGA ನಲ್ಲಿ ಏನ್ ಲೂಪ್ ಹೋಲ್ಸ್ ಇತ್ತು that they introduced the new bill? ಲೂಪ್ ಹೋಲ್ಸ್ ಅಂತ ಹೇಳೋದಕ್ಕಿಂತ ಸೊಸೈಟಿ ಚೇಂಜ್ ಆಗ್ತಿರೋದಕ್ಕೆ ಚೇಂಜಿಂಗ್
ಮೆಕ್ಯಾನಿಸಮ್ ಬೇಕಾಗತ್ತೆ, ಚೇಂಜಿಂಗ್ ಪಾಲಿಸೀಸ್ ಬೇಕಾಗತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಫಸ್ಟ್ ನೋಡೋಣ MG ನರೇಗಾ ಬಗ್ಗೆ ಸ್ವಲ್ಪ ಐಡಿಯಾ ತಗೊಳ್ಳೋಣ. ಸೊ MG ನರೇಗಾ ಅಂದ್ರೆ ಏನು? MG ನರೇಗಾ ಅಂದ್ರೆ ಇದೊಂದು ನಮ್ಗೆ ಸ್ಟ್ಯಾಟ್ಯುಟರಿ ರೈಟ್ ಕೊಟ್ಟಂಗೆ. ಏನಿದು ಸ್ಟ್ಯಾಟ್ಯುಟರಿ ರೈಟ್ ಅಂದ್ರೆ ರೂರಲ್ ಇಂಡಿಯಾದಲ್ಲಿ ಇರುವಂತ ಪ್ರತಿಯೊಬ್ಬ ಯೂತ್ 18 ವರ್ಷಕ್ಕಿಂತ ಹೆಚ್ಚಿನ ಪಟ್ಟಿರುವಂತ ಪ್ರತಿಯೊಬ್ಬ ಯೂತ್ಗೂ ಲೈವ್ಲಿಹುಡ್ ಕೊಡೋದು, ಅಂದ್ರೆ ಜಾಬ್ ಕೊಡೋದು. ಸೊ ಮಿನಿಮಮ್ 100 ಡೇಸ್ ಜಾಬ್ ಕೊಡ್ಬೇಕು ಅಂತ. ರೈಟ್ ಟು ಜಾಬ್ ಅಂತ ನೀವೇನ್ ಹೇಳ್ತೀರ ಅದ ಮಿನಿಮಮ್ 100 ಡೇಸ್. ಸೊ ಅಕಸ್ಮಾತ್ ಜಾಬ್ ಕ್ರಿಯೇಟ್ ಮಾಡಕ್ ಆಗ್ಲಿಲ್ಲ, ಸೊ ಅಲಯನ್ಸಸ್ ಕೊಡ್ಬೇಕು. ಓಕೆನಾ? ಇದು ರೈಟ್ ಬೇಸ್ಡ್ ಅಪ್ರೋಚ್ ಇತ್ತು. ಸೊ ಇದು 100 ಡೇಸ್ ಇತ್ತು ಯಾರಿಗೆ? ನಾರ್ಮಲ್ ಅವ್ರಿಗೆ. ಸೊ ವೆನ್ ಇಟ್ ಕಮ್ಸ್ ಟು ಶೆಡ್ಯೂಲ್ ಟ್ರೈಬ್ಸ್ಗೆ ಇದು 150 ಡೇಸ್ ವರ್ಗು ಇನ್ಕ್ರೀಸ್ ಮಾಡ್ಕೋಬಹುದು ಅಂತ ಸ್ಟೇಟ್ ಗವರ್ಮೆಂಟ್ಸ್ ಕೊಟ್ಬಿಟ್ಟಿತ್ತು. ಈಗ ಇದರಲ್ಲಿ ಚೇಂಜ್ ಆಗಿರೋದು ವಿಬಿಜಿಯಲ್ಲಿ ಏನಾಗುತ್ತೆ, ವಿಬಿಜಿ ರಾಮ್ಜಿಯಲ್ಲಿ ಈ 100 ಡೇಸ್ 125 ಡೇಸ್ ಮಾಡಿದ್ದಾರೆ. ಬಟ್ ಸ್ಪೆಸಿಫಿಕ್ ಆಗಿ ಶೆಡ್ಯೂಲ್ ಟ್ರೈಬ್ಗೆ ಏನಾಗುತ್ತೆ ಅಂತ ಅದ್ರ ಬಗ್ಗೆ ವಿವರಣೆ ಕೊಟ್ಟಿದ್ರು. ಬಟ್ ಓವರ್ ಆಲ್ ಎಲ್ಲಾದ್ರೂ ಎಷ್ಟು ದಿನ ಆಗ್ತಿದೆ? ಗ್ಯಾರಂಟಿ ಆಗಿ 125 ಡೇಸ್ ಆಗ್ತದೆ. ಮೊದಲನೇ ಚೇಂಜ್. ಎರಡನೇ ಚೇಂಜ್ ಇಸ್ ದಿಸ್ ಪಂಚಾಯತಿ ರಾಜ್ ಏನ್ ಮಾಡ್ತಿತ್ತು, ಅಲ್ಲಿರುವಂತ ಕೆಲಸಗಳನ್ನ ಐಡೆಂಟಿಫೈ ಮಾಡ್ತಿತ್ತು. ಈ ಕೆಲಸಗಳನ್ನ ಐಡೆಂಟಿಫೈ ಮಾಡಿ ಅದನ್ನ ನೆಕ್ಸ್ಟ್ ಲೆವೆಲ್ಗೆ, ಅಂದ್ರೆ ಗ್ರಾಮ ಪಂಚಾಯತಿಯಿಂದ ಯಾವುದು ತಾಲೂಕ್ ಪಂಚಾಯತಿಗೆ, ಅಲ್ಲಿಂದ ಸ್ಟೇಟ್ ಲೆವೆಲ್ಗೆ, ಹೈಯರ್ ಲೆವೆಲ್ಗೆ ಈ ತರ ವರ್ಕ್ ಇದೆ, ಇದಕ್ಕೆ ಅಲೋಕೇಶನ್ಸ್ ಬೇಕು ಅಂತ ಕಲಿಸ್ತಿತ್ತು. ಇದನ್ನ ಬಾಟಮ್ ಅಪ್ ಅಪ್ರೋಚ್ ಅಂತೀವಿ. ಈಗ ಹೊಸ ಒಂದು ವಿಬಿಜಿ ರಾಮ್ಜಿಯಲ್ಲಿ ಏನಾಗುತ್ತೆ, ಟಾಪ್ ಡೌನ್ ಅಪ್ರೋಚ್. ವಿಕಸಿತ್ ಭಾರತ್ಗೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್, ಘಾಟಿ ಶಕ್ತಿಗೆ ಬೇಕಾಗಿರುವಂತ ಇನ್ಫ್ರಾಸ್ಟ್ರಕ್ಚರ್ ಐಡೆಂಟಿಫೈ ಯಾರು ಮಾಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಮಾಡ್ತಾರೆ. ಈ ಐಡೆಂಟಿಫೈ ಮಾಡಿ ಈ ಇನ್ಫ್ರಾಸ್ಟ್ರಕ್ಚರ್ಸ್ ರೂರಲ್ ಏರಿಯಾದಲ್ಲಿ ಬರ್ಬೇಕು, ಈ ಅಸೆಟ್ಸ್ ನ ಕ್ರಿಯೇಟ್ ಮಾಡ್ಬೇಕು ಅಂತ ಸೆಂಟ್ರಲ್ ಗವರ್ಮೆಂಟ್ ಕಡೆಯಿಂದಾನೆ ನಿಮ್ಗೆ ಮೆಟೀರಿಯಲ್ ವರ್ಕ್ ಅಲೋಕೇಶನ್ ಬಂದ್ಬಿಡುತ್ತೆ. ಇದನ್ನ ಟಾಪ್ ಡೌನ್ ಅಪ್ರೋಚ್ ಅಂತೀವಿ. ಮೇಜರ್ಲಿ ಇನ್ನೊಂದು ಹೇಳ್ಬೇಕು ಅಂದ್ರೆ ಎಲ್ಲರಿಗೂ ತುಂಬಾ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಾಗ್ತು, MG ನರೇಗಾದಲ್ಲಿ 100 ಡೇಸ್ ಅಂತ ಏನ್ ಹೇಳ್ತಿದ್ರು, ಈ 100 ಡೇಸ್ ತುಂಬಾ ಜನ MG ನರೇಗಾಗ ಹೋಗ್ಬಿಟ್ಟು ಅಗ್ರಿಕಲ್ಚರ್ ಲೇಬರ್ಸ್, ಅಂದ್ರೆ ಅಲ್ಲಿರುವಂತ ರೈತನ್ಗೆ ಅಗ್ರಿಕಲ್ಚರ್ ಲೇಬರ್ ಸಿಗ್ತಿರ್ಲಿಲ್ಲ. ಯಾಕಂದ್ರೆ ಎಲ್ಲರೂ ಯಾವ ಕೆಲಸ ಮಾಡ್ತಿದ್ರು? MG ನರೇಗಾ ಕೆಲಸ ಮಾಡ್ತಿದ್ರು. ಅದನ್ನ ಸಾಲ್ವ್ ಮಾಡ್ಬೇಕು ಅಂತಾನೆ ವಿಬಿಜಿ ರಾಮ್ಜಿಯಲ್ಲಿ ಏನ್ ಮಾಡ್ತಾ ಇದೀವಿ, 60 ಡೇಸ್ ಪಾಸ್ ಅಂತ ಕೊಟ್ಟಿದ್ದಾರೆ. ಹೌದು, ಎಕ್ಸಾಕ್ಟ್ಲಿ. ಈ ಸ್ಟೇಟ್ ಗವರ್ಮೆಂಟ್ಸ್ ಈ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್, ಯಾಕೆ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ಅಂದ್ರೆ ನಮ್ಮ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್ ನಮ್ಮ ರೈನ್ಫಾಲ್ ಪ್ಯಾಟರ್ನ್ ಮೇಲೆ ಡಿವೈಡ್ ಮಾಡಿರ್ತಾರೆ. ಸೊ ಈಗ ಎಕ್ಸಾಂಪಲ್, ನಮ್ಗೆ ಸೋಯಿಂಗ್ ಸೀಸನ್ ಸೌತ್ ಇಂಡಿಯಾದಲ್ಲಿ ಮಾರ್ಚ್ ಅಲ್ಲೂ ಏಪ್ರಿಲ್ ಅಲ್ಲೂ ಇರ್ಬೋದು. ಅದೇ ಹರಿಯಾಣಾಗ ಹೋದ್ರೆ ಮೇ ಅಲ್ಲಿ ಜೂನ್ ಅಲ್ಲಿ ಬಂದ್ಬಿಡತ್ತೆ. ಯಾಕೆ? ಮಾನ್ಸೂನ್ ಹೇಗೆ ಶಿಫ್ಟ್ ಆಗ್ತಿರುತ್ತೆ ಅದೇ ತರ ಈ ಏನದು ಪಾಸ್ ಅಂತ 60 ಡೇಸ್ ಏನ್ ಹೇಳ್ತೀವಿ, ಆ ಪಾಸ್ ಕೂಡ ಬೇರೆ ಸ್ಟೇಟ್ ಗವರ್ಮೆಂಟ್ ಅವ್ರು ಬೇಕಿರೋ ಟೈಮ್ ಅಲ್ಲಿ ಪಾಸ್ ಮಾಡ್ಕೋಬಹುದು ಬೇಸ್ಡ್ ಆನ್ ಆಗ್ರೋ ಕ್ಲೈಮೆಟಿಕ್ ಝೋನ್ಸ್. ಈ ಪಾಸ್ ಮಾಡಿದಾಗ ಏನಾಗುತ್ತೆ, ಈಗ ಈ MG ನರೇಗಾ ಕೆಲಸ ಇಲ್ಲದೆ ಇರೋದಕ್ಕೆ ಇವರೆಲ್ಲ ಎಲ್ಲಿ ಅವೈಲಬಿಲಿಟಿ ಆಗ್ತಾರೆ? ಅಗ್ರಿಕಲ್ಚರ್ ಲೇಬರ್. ನಮ್ಮ ಫಾರ್ಮರ್ಸ್ಗೆ ಚೀಪರ್ ಲೇಬರ್ಸ್, ಫಾರ್ಮರ್ಸ್ಗೆ ಕಂಪ್ಲೀಟ್ ಆಗಿ ಲೇಬರ್ ಸಿಗ್ತಾರೆ ಅವೈಲಬಿಲಿಟಿ. ಸರ್ ಇವಾಗ ಈ 125 ಡೇಸ್ ಆಫ್ ವರ್ಕ್ ಅಂತ ಕೊಟ್ಟಿದಾರಲ್ವಾ, ವಿಲ್ ಇಟ್ ಹ್ಯಾಸ್ ಎನಿ ಇಂಪ್ಯಾಕ್ಟ್ ಆನ್ ಮೈಗ್ರೇಷನ್ ಸರ್? ಹೌದು, ಈ 125 ಡೇಸ್ ಆಫ್ ವರ್ಕ್ ಅಂತ ಏನ್ ಕೊಟ್ಟಿದ್ದಾರೆ, ಇದರಲ್ಲಿ ಇಂಪ್ಯಾಕ್ಟ್ ಆಗಬಹುದು ಇದೆ, ಚೇಂಜ್ ಆಗದೇನು ಇರ್ಬೋದು ಇದೆ, ಎರಡು ತಿಳ್ಕೊಳ್ಳೋಣ. ಸೊ ಇಂಪ್ಯಾಕ್ಟ್ ಆಗೋದು ಹೇಗೆ ಅಂತ. ಸೊ ನಮ್ಗೆ ಗೊತ್ತಿರೋ ಪ್ರಕಾರ 100 ಡೇಸ್ ಬದಲು 125 ಡೇಸ್ ಮಾಡಿರೋದಕ್ಕೆ ಕಂಪ್ಲೀಟ್ ಮೈಗ್ರೇಷನ್ ಕಮ್ಮಿ ಆಗ್ಬಹುದು. ಯಾಕೆ? ರೂರಲ್ ಏರಿಯಾದಲ್ಲೇ ನಂಗೆ ಕೆಲಸ ಸಿಗ್ತದೆ. ನಂಗೆ ರೂರಲ್ ಏರಿಯಾದಲ್ಲಿ ಕೆಲಸ ಸಿಗ್ತಿದ್ರೆ ಅರ್ಬನ್ ಏರಿಯಾಗೆ ಏನಕ್ಕೆ ಹೋಗ್ಬೇಕು? ಅದೊಂದು ಒನ್ ವೇ ಆಫ್ ಥಿಂಕಿಂಗ್. ಬಟ್ ಬೇರೆ ತರ ಯೋಚನೆ ಮಾಡಿದಾಗ ನೋಡಿ, ಈ 125 ಡೇಸ್ 360 ಡೇಸ್ ಅಲ್ಲಿ 125 ಡೇಸ್ ಮಾತ್ರ ಎಂಪ್ಲಾಯ್ಮೆಂಟ್ ಸಿಗ್ತದೆ. ಅದೇ ನಾನು ಅರ್ಬನ್ ಏರಿಯಾಗ ಹೋದ್ರೆ ನಂಗೆ ಫುಲ್ ಮಂತ್ ಥ್ರೂ ದ ಇಯರ್ ಎಂಪ್ಲಾಯ್ಮೆಂಟ್ ಸಿಗೋ ಚಾನ್ಸಸ್ ಇದೆ. ಸೊ ಮೈಗ್ರೇಷನ್ ಕಂಟಿನ್ಯೂನು ಆಗ್ಬೋದು. ಇನ್ನೊಂದು ಇದೆ, ಈಗ ಇವ್ರು ಏನ್ ಮಾಡ್ತಿದ್ದಾರೆ,
ನಿಮ್ಗೆ ಈ ಎಂ ಜಿ ನರೇಗಾಗೂ VBG ರಾಮ್ಜಿಗೆ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಡಿಫ್ರೆನ್ಸ್ ಇದೆ. ಏನಂದ್ರೆ ಪೇಮೆಂಟ್ ನಾರ್ಮಲ್ ಆಗಿ ಪೇಮೆಂಟ್ಸ್ 2 months ಒಂದ್ಸತಿ, 3 monthsಗೆ, 1 monthಗೂ ಡಿಪೆಂಡಿಂಗ್ ಆನ್ ದ ಸ್ಟೇಟ್ ಗವರ್ಮೆಂಟ್ಸ್ ನಡೀತಿತ್ತು. ಆದ್ರೆ ನಾವು ಈ ಸತಿ ನ್ಯೂ ಲೇಬರ್ ಕೋಡ್ ಬಿಟ್ಟಿದ್ವಿ. ಆ ಲೇಬರ್ ಕೋಡ್ ಪ್ರಕಾರ ವೇಜಸ್ ರೆಗ್ಯುಲರ್ ಆಗಿರ್ಬೇಕು ಅಂತ ಹೇಳಿದ್ವಿ. ಅದನ್ನ ನಾವು ಈ VBG ರಾಮ್ಜಿಯಲ್ಲಿ ಇಂಪ್ಲಿಮೆಂಟೇಶನ್ ಕಾಣ್ಬೋದು. ಫೋರ್ತ್ ನೈಟ್ಲಿ ಪೇಮೆಂಟ್ ಆಗ್ಬೇಕು ಅಂತ. ಹೌದು, ಎಕ್ಸಾಕ್ಟ್ಲಿ. ಈ ಫೋರ್ತ್ ನೈಟ್ ಅಂದ್ರೆ ವಾರದ ಪೇಮೆಂಟ್ ಆಗೋಗ್ಬೇಕು. ಸೊ ಈ ರೆಗ್ಯುಲರ್ ಪೇಮೆಂಟ್ಸ್ ಆಗೋದ್ರಿಂದ ಮೈಗ್ರೇಷನ್ ಕಮ್ಮಿ ಆಗ್ಬೋದು. ಬಟ್ ಇನ್ನೊಂದ್ ತರಾನು ಯೋಚನೆ ಮಾಡ್ಬೋದು, ಸೀಸನಲ್ ಮೈಗ್ರೇಷನ್ ಆಗ್ಬೋದು. ಸೊ ಸೀಸನ್ ನೋಡ್ಕೊಂಡು ಮೈಗ್ರೇಷನ್ ಆಗ್ಬೋದು, ರಿಮೈನಿಂಗ್ ಟೈಮ್ MG ನರೇಗಾ ನೋಡ್ಕೋಬಹುದು. ಈ ತರ ಮೈಗ್ರೇಷನ್ ಮೇಲೆ ಎಫೆಕ್ಟ್ ಇರುತ್ತೆ. Sir, there is a term called normative allocations. Newspaper ಅಲ್ಲಿ ನೋಡ್ತಿದ್ರೆ. So what is this normative allocation, sir? ಅದೇನ್ ಅರ್ಥ? ನಾರ್ಮೇಟಿವ್ ಅಲೋಕೇಶನ್ ಬ್ರೇಕ್ ಡೌನ್ ಮಾಡಿದ್ರೆ ನಾರ್ಮ್ ಬೇಸ್ಡ್ ಅಲೋಕೇಶನ್ ಅಂತ. ಸೊ ಏನಿದು ನಾರ್ಮ್ ಬೇಸ್ಡ್ ಅಲೋಕೇಶನ್ ಅಂತ? ಸೊ ನಾನ್ ನಿನ್ಗೆ ದುಡ್ಡು ಕೊಡ್ಬೇಕು ಅಂದ್ರೆ ಕೆಲವು ನಾರ್ಮ್ಸ್ ನೀನು ಫಾಲೋ ಮಾಡ್ಬೇಕು. ನಾನ್ ನಿನ್ಗೆ ದುಡ್ಡು ರಿಲೀಸ್ ಮಾಡ್ಬೇಕು ಅಂದ್ರೆ, ಫಂಡ್ಸ್ ರಿಲೀಸ್ ಮಾಡ್ಬೇಕು ಅಂದ್ರೆ ಸರ್ಟನ್ ನಾರ್ಮ್ಸ್ ನೀನ್ ಫಾಲೋ ಮಾಡ್ಬೇಕು. ಸೊ ಈ ನಾರ್ಮ್ಸ್ ನೀನ್ ಫಾಲೋ ಮಾಡಿದಷ್ಟು ನಿನ್ಗೆ ಅಲೋಕೇಶನ್ಸ್ ನೀಟಾಗಿ ಬರ್ತಿರುತ್ತೆ. ಸೊ ಇವಾಗ ನಾವೇನ್ ಮಾಡ್ತಿದ್ವಿ, ಸೆಂಟ್ರಲ್ ಗವರ್ಮೆಂಟ್ ಸ್ಟೇಟ್ ಗವರ್ಮೆಂಟ್ಸ್ ಕೆಲವು ನಾರ್ಮ್ಸ್ ಫಾಲೋ ಮಾಡ್ತಿದೆ ಅಂತ ಹೇಳ್ಬಿಟ್ಟು ಅಲೋಕೇಶನ್ಸ್ ಸ್ಟಾಗ್ನೇಟ್ ಮಾಡೋದು, ಕೆಲವ್ರಿಗೆ ಅಲೋಕೇಶನ್ ಜಾಸ್ತಿ ಮಾಡೋದು, ಅದೆಲ್ಲ ನಡೀತಿತ್ತು. ಸೊ ಅದನ್ನೆಲ್ಲ ಓವರ್ಕಮ್ ಮಾಡೋದಕ್ಕೆ ನಾರ್ಮ್ ಬೇಸ್ಡ್ ಅಲೋಕೇಶನ್ ಅಂತ ಹೇಳ್ತಿದ್ದಾರೆ. ವಾಟ್ ಇಸ್ ದ ಫಂಡಿಂಗ್ ಪ್ಯಾಟರ್ನ್, ಸರ್? ಇವಾಗ ಈ ಹೊಸ ಬಿಲ್ ಅಲ್ಲಿ ಫಂಡಿಂಗ್ ಪ್ಯಾಟರ್ನ್ ಚೇಂಜಸ್ ತುಂಬಾ ಬರ್ತಿದೆ. ಅಂಡ್ ಹೌ ಇಟ್ ವಿಲ್ ಇಂಪ್ಯಾಕ್ಟ್ ದ ಸ್ಟೇಟ್ ಗವರ್ಮೆಂಟ್ಸ್? ಸೊ ಈಗ ಫಸ್ಟ್ MG ನರೇಗಾ ಹೇಗ್ ನಡೀತಿತ್ತು ನೋಡೋಣ. MG ನರೇಗಾದಲ್ಲಿ ಒಂದು ವರ್ಕ್ ನ ಡಿವೈಡ್ ಮಾಡ್ತಿದ್ರು. ಫಸ್ಟ್ ಒಂದು ಲೇಬರ್ ಅಂತ, ಎರಡನೇದು ಮೆಟೀರಿಯಲ್ ಅಂತ, ಮೂರನೇದು ಮೇಂಟೆನೆನ್ಸ್. ಸೊ ಈಗ 100 rupees ನಾನು ಖರ್ಚು ಮಾಡಿದ್ರೆ ಅದ್ರಲ್ಲಿ 60 rupees ಲೇಬರ್ ಹೋಗ್ಬೇಕು, 40 rupees ಮೆಟೀರಿಯಲ್ ಹೋಗ್ಬೇಕು ಅಂತ. ಸೊ ಇವಾಗ ಮೆಟೀರಿಯಲ್ ಬೇರೆ ಡಿವಿಷನ್ ಇತ್ತು, ಯಾರಿಗೆ? ಸೆಂಟ್ರಲ್ ಗವರ್ಮೆಂಟ್ಗೆ, ಸ್ಟೇಟ್ ಗವರ್ಮೆಂಟ್ಗೆ. ಮತ್ತೆ ಲೇಬರ್ ಬೇರೆ ಡಿವಿಷನ್ ಇತ್ತು, ಸೆಂಟ್ರಲ್ ಗವರ್ಮೆಂಟ್ಗೆ, ಸ್ಟೇಟ್ ಗವರ್ಮೆಂಟ್ಗೆ. ಈಗ VBG ರಾಮ್ಜಿಯಲ್ಲಿ ಸೊ ನಾವೇನ್ ಕೊಟ್ಟಿದ್ದಾರೆ, ಹಿಲ್ಲಿ ಏರಿಯಾಸ್ ಮತ್ತೆ ನಾರ್ತ್ ಈಸ್ಟರ್ನ್ ಏರಿಯಾ. ಹಿಲ್ಲಿ ಏರಿಯಾಸ್ ಅದರ ನಾರ್ತ್ ಈಸ್ಟರ್ನ್ ಹಿಮಾಚಲ್ ಪ್ರದೇಶ, ಉತ್ತರಾಖಂಡ್, ಜಮ್ಮು ಕಾಶ್ಮೀರ್, ಈ ಒಂದು ಜಾಗಗಳೇನಿದೆ ಇವಕ್ಕೆಲ್ಲ 90% ಶೇರ್ ಯಾರು ಕೊಡ್ತಾರೆ? ಯೂನಿಯನ್ ಗವರ್ಮೆಂಟ್. ಸ್ಟೇಟ್ ಗವರ್ಮೆಂಟ್ ಎಷ್ಟು ಮಾಡ್ಕೋಬೇಕು? 10,000. ವೆನ್ ಇಟ್ ಕಮ್ಸ್ ಟು ಅದರ್ ಸ್ಟೇಟ್ಸ್, ಇವರೆಲ್ಲ ವೆಲ್ ವರ್ಸ್ ಸ್ಟೇಟ್ಸ್, ಇವ್ರಿಗೆ ಸೆಂಟ್ರಲಿ ಸ್ಪಾನ್ಸರ್ಡ್ ಆಗಿರೋದಕ್ಕೆ 60% ಯಾರು ಕೊಡ್ತಾರೆ? ಸೆಂಟ್ರಲ್ ಇಂದ. 40% ಸ್ಟೇಟ್ ಗವರ್ಮೆಂಟ್ಸ್ ಮಾಡ್ಕೊಂತಾರೆ. ಮತ್ತೆ ನಾವ್ ಅಬ್ಸರ್ವ್ ಮಾಡಿದಾಗ ಯೂನಿಯನ್ ಟೆರಿಟರೀಸ್ ಡೈರೆಕ್ಟ್ ಆಗಿ ಯಾರ ಕಂಟ್ರೋಲ್ ಅಲ್ಲಿ ಇದೆ? ಯೂನಿಯನ್ ಗವರ್ಮೆಂಟ್. ಸೊ ಅದಕ್ಕೆ 100% ಫಂಡಿಂಗ್ ಯುಟಿಸ್ಗೆ ಯೂನಿಯನ್ ಗವರ್ಮೆಂಟ್ ಇಂದಾನೆ ಹೋಗುತ್ತೆ. MGNREG ನಲ್ಲಿ ಕರಪ್ಷನ್ಸ್ ಜಾಸ್ತಿ ಇದೆ ಅಂತ ಇಟ್ ವಾಸ್ ಬಿಗ್ ಇಶ್ಯೂ ಫ್ರಮ್ ಬೋತ್ ಸ್ಟೇಟ್ ಅಂಡ್ ದ ಸೆಂಟ್ರಲ್ ಗವರ್ಮೆಂಟ್. ಇವಾಗ ಹೌ ದಿಸ್ ನ್ಯೂ ಬಿಲ್ ಅಕೌಂಟಬಿಲಿಟಿ ತರುತ್ತೆ ಸರ್, ಟ್ರಾನ್ಸ್ಪರೆನ್ಸಿ ತರುತ್ತೆ? ಈಗ ಅದನ್ನ ಎಕ್ಸಾಂಪಲ್ ಇಂದಾನೆ ಹೇಳ್ತಾ ಹೋಗ್ತೀನಿ. ಸೊ ಫಸ್ಟ್ ಎಕ್ಸಾಂಪಲ್ ಕೊಡ್ತೀನಿ. ಸೊ MG ನರೇಗಾನ ನಾವು ಇಂಟಿಗ್ರೇಟ್ ಮಾಡಿದ್ವಿ ಸ್ವಚ್ಛ ಭಾರತ್ ಅಭಿಯಾನ್ಗೆ ಅಂತ. ಸ್ವಚ್ಛ ಭಾರತ್ ಅಭಿಯಾನ್ ಅಲ್ಲಿ ಟಾಯ್ಲೆಟ್ಸ್ ತಗೊಂಡ್ರೆ, ಟಾಯ್ಲೆಟ್ಸ್ ಕಟ್ಟಿದ್ರೆ 10,000 ರೂಪಾಯಿ ಅಲೋಕೇಶನ್ ಸಿಗ್ತಿತ್ತು. ಸೊ ಇವ್ರು ಏನ್ ಮಾಡ್ತಿದ್ರು, ಹಳ್ಳಿಯಲ್ಲಿ ಒಂದು ಟಾಯ್ಲೆಟ್ ಕಟ್ತಿದ್ರು, ಅದಕ್ಕೆ ಬೇಕಾಗಿರುವಂತ MG ನರೇಗಾ ಲೇಬರ್ಸ್ ನ ಕರ್ಕೊಂಡ್ ಬರ್ತಿದ್ರು, ಫೋಟೋ ಕೊಡ್ತಿದ್ರು, ಆ ಫೋಟೋ ಪ್ರಕಾರ 10,000 ರೂಪಾಯಿ ಅಲೋಕೇಟ್ ಆಗ್ತಿತ್ತು. ಒಂದೇ ಟಾಯ್ಲೆಟ್ ನ ಊರವರೆಲ್ಲ ತೋರಿಸ್ತಿದ್ರು. ಅಲ್ಲಿ ಕ್ರಿಯೇಟ್ ಆಗಿದ್ದು ಯಾವುದು? 1 ಟಾಯ್ಲೆಟ್. ಬಟ್ ಅಲೋಕೇಶನ್ಸ್ ಆಗ್ತಿದ್ದು 5 to 10 ಟಾಯ್ಲೆಟ್ ಅಲ್ವಾ? ಸೊ ಈಗ ಏನ್ ಮಾಡ್ತಾ ಇದ್ವಿ ನಾವು, GIS ಯೂಸ್ ಮಾಡ್ತಾ ಇದ್ವಿ. ಸೊ ಇಮೇಜಿಂಗ್, ಸ್ಯಾಟಲೈಟ್ ಇಮೇಜಿಂಗ್ ಮಾಡ್ತೀವಿ. ಏನು ಒಂದು ವರ್ಕ್ ಅಲೋಕೇಟ್ ಆಗಿದೆ, ಸೊ ಅವತ್ತು ಅಲೋಕೇಟ್ ಆದಾಗ ಒಂದು ಪಿಕ್ಚರ್ ತೆಗಿತೀವಿ, ಸ್ಯಾಟಲೈಟ್ ಜೂಮ್ ಮಾಡಿ ಪಿಕ್ಚರ್ ತೆಗಿತೀವಿ. ವರ್ಕ್ ಆಗೋದ್ಮೇಲೆ ಅದೇ ಸೇಮ್ ಪೊಸಿಷನ್ ಅಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗಿದ್ಯಾ, ಅಸೆಟ್ ಆಗಿದ್ಯಾ ಅಂತ ಇನ್ನೊಂದು ಪಿಕ್ಚರ್ ತೆಗಿತೀವಿ. ಆವಾಗ ನಮ್ಗೆ ಕರಪ್ಷನ್ ಕಮ್ಮಿ ಆಯ್ತಾ? ಸೊ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, GIS, ಈ ತರ ಇಮೇಜ್ ಮ್ಯಾಪಿಂಗ್, ಇವನ್ನೆಲ್ಲ ತಗೊಂಡು ನಾನು ಏನ್ ಮಾಡ್ತಾ ಇದ್ದೀನಿ, ಕರಪ್ಷನ್ ನ ಕಮ್ಮಿ ಮಾಡ್ಬೇಕು ಒಂದ್ ಸೈಡ್.
ಅದರ್ ಸೈಡ್ ಏನ್ ಮಾಡ್ತಾ ಇದೀನಿ, ಜಾಬ್ ಕಾರ್ಡ್ಸ್ ಕೊಡ್ತಾ ಇದ್ದೀನಿ. ಸೊ ಇದರಿಂದ ನಮ್ಗೆ ಹಿಂದೆ ಹೇಗಿತ್ತು, MG ನರೇಗಾದಲ್ಲಿ ನಮ್ಗೆ 2 ಟೈಪ್ ಆಫ್ ಫಂಡ್ ಟ್ರಾನ್ಸ್ಫರ್ ಆಗ್ತಿತ್ತು. ಒಂದು ಆಧಾರ್ ಎನೇಬಲ್ಡ್ ಫಂಡ್ ಟ್ರಾನ್ಸ್ಫರ್, ಇನ್ನೊಂದು ನಾನ್ ಆಧಾರ್ ಎನೇಬಲ್ಡ್ ಫಂಡ್ ಟ್ರಾನ್ಸ್ಫರ್. ನೋಡಿರ್ಬೋದು, ಪ್ರತಿ ಸತಿನೂ ಸುಪ್ರೀಂ ಕೋರ್ಟ್ ಏನ್ ಹೇಳ್ತಿದೆ, ಲಿಂಕ್ ಮಾಡಿ ಆಧಾರ್ ಮತ್ತೆ ಅಕೌಂಟ್ ನಂಬರ್. ಏನಕ್ಕೆ ಅಂದ್ರೆ ಎಲ್ಲ ಆಧಾರ್ ಎನೇಬಲ್ ಆಗ್ಲಿ ಅಂತ. ಇನ್ನ ತುಂಬಾ ಅಕೌಂಟ್ಸ್ ಲಿಂಕ್ ಮಾಡಿಲ್ಲ, ಬಟ್ ಏನ್ ಮಾಡಕ್ ಆಗಲ್ಲ, ನಾವು ಕಟ್ಸ್ಲೇಬೇಕು. ಇದರಿಂದ ಏನಾಗ್ತದೆ, ವಿ ಆರ್ ಗೆಟಿಂಗ್ ಫೇಕ್ ಬೆನಿಫಿಷರೀಸ್. ಅದನ್ನ ಅವಾಯ್ಡ್ ಮಾಡ್ಬೇಕು. ಗೋಸ್ಟ್ ಕಾರ್ಡ್ ಹೋಲ್ಡರ್ಸ್ ಕರೆಕ್ಟ್ ಆಗಿ ಹೇಳಿ. ಸೊ ಅದನ್ನ ಅವಾಯ್ಡ್ ಮಾಡ್ಬೇಕು ಅಂತ ದೇ ಕೇಮ್ ಔಟ್ ವಿತ್ ಜಾಬ್ ಕಾರ್ಡ್ ಹೋಲ್ಡರ್ಸ್. ಸೊ ಅದ್ರ ಪ್ರಕಾರ ನಮ್ಗೆ ಅಲೋಕೇಶನ್ ಮಾಡೋ ತರ ಹೋಗೋಣ ಅಂತ. ಈ ಕಾರ್ಡ್ ಹೋಲ್ಡಿಂಗ್ ಅಲ್ಲಿ ಕಲರ್ ಬೇಸ್ಡ್ ಕಾರ್ಡ್ಸ್ ಅಂತ ಇಂಟ್ರೊಡ್ಯೂಸ್ ಮಾಡ್ತಾ ಇದಾರೆ. ಸೊ ಈಗ ಸದ್ಯಕ್ಕಂತೂ ಫುಲ್ ಕ್ಲಾರಿಟಿ ನಮ್ಗಿಲ್ಲ ಕಲರ್ ಬೇಸ್ಡ್. ಬಟ್ ಏನಂದ್ರೆ ಅದರಲ್ಲಿ ವರ್ನರಬಿಲಿಟಿ ನೋಡ್ಕೊಂಡು ಕಲರ್ ಕೊಡ್ಬೋದು. ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ, ಈಗ ಪಿಂಕ್ ಇರ್ಬೋದು ಅಥವಾ ಬ್ಲೂ ಇರ್ಬೋದು, ಇದು ವುಮೆನ್ ರಿಲೇಟೆಡ್ ಕಾರ್ಡ್ಸ್. ಸೊ ಏನಕ್ಕೆ ಈ ತರ ಪಿಂಕ್ ಬ್ಲೂ ಬೇರೆ ಕಲರ್ ಕಾರ್ಡ್ಸ್ ಕೊಡ್ತಾರೆ ಅಂದ್ರೆ, ಒಂದು ಅಲೋಕೇಶನ್ ಬಂದಿದೆ, ಇಷ್ಟು ಫಂಡ್ಸ್ ಬಂದಿರತ್ತೆ ಪಂಚಾಯತಿಗೆ, ಒಂದು ಅಲೋಕೇಶನ್ಸ್ ಆಗಿರತ್ತೆ, ಇಷ್ಟು ಜನಕ್ಕೆ ಕೆಲಸ ಸೃಷ್ಟಿ ಮಾಡ್ಬೇಕು ಅಂತ ಇರುತ್ತೆ. ಸೊ ಅದರಲ್ಲಿ ಫಸ್ಟ್ ವಿ ವಿಲ್ ಟೇಕ್ ಅಪ್ ವುಮೆನ್, ಸ್ಪೆಷಲಿ ವಿಡೋಡ್ ವುಮೆನ್, ನೋ ಮೇಲ್ ಹೌಸ್ ಹೆಡ್ ಇರುವಂತ ಹೌಸಸ್ ಅಲ್ಲಿ ಇರುವಂತ ವುಮೆನ್ಗೆ. ಸೊ ಅವ್ರಿಗೆ ಫಸ್ಟ್ ವರ್ಕ್ ಅಲೋಕೇಟ್ ಆಗ್ಲಿ ಅಂತ. ಸೊ ದಟ್ ವರ್ನರಬಿಲಿಟಿನ ಕಮ್ಮಿ ಮಾಡೋದಕ್ಕೆ ಒಂದು ಆಪರ್ಚುನಿಟಿನ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ ಈ ಕಾರ್ಡ್ ಡಿಫ್ರೆಂಟ್ ಆಗಿ. ಸೊ ಗವರ್ಮೆಂಟ್ ಏನ ಹೇಳ್ತಿದೆ ಅಂದ್ರೆ, ದಿಸ್ ಬಿಲ್ ಇಸ್ towards social justice and inclusivity. How will you say it is towards inclusivity? ವಂಡರ್ಫುಲ್ ಕ್ವಶನ್. ಇದು ಸೋಷಿಯಲ್ ಜಸ್ಟಿಸ್ ಇನ್ಕ್ಲೂಸಿವಿಟಿ ಹೇಗ್ ತರತ್ತೆ ಅಂತ ಒಂದು ಸ್ಟೋರಿ ತರ ಹೇಳ್ತೀನಿ, ನಿಮ್ಗೆ ಅರ್ಥ ಆಗುತ್ತಾ? ಸಿಂಪಲ್ ಇಷ್ಟೇ. ಈಗ ರೂರಲ್ ಡೆವಲಪ್ಮೆಂಟ್ ಹಾಕ್ಬೇಕು ಅಂದ್ರೆ ರೂರಲ್ ಇನ್ಸ್ಟಿಟ್ಯೂಷನ್ಸ್ ಬೇಕು, ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಬೇಕು. ಈಗ ರೂರಲ್ ಇನ್ಸ್ಟಿಟ್ಯೂಷನ್ಗೆ ಇನ್ಫ್ರಾಸ್ಟ್ರಕ್ಚರ್ಗೆ ಎಕ್ಸಾಂಪಲ್ಸ್ ಕೊಡ್ತೇನೆ. ರೂರಲ್ ಇನ್ಸ್ಟಿಟ್ಯೂಷನ್ಗೆ FPO, ಫಾರ್ಮರ್ಸ್ ಪ್ರೊಡ್ಯೂಸರ್ ಆರ್ಗನೈಸೇಷನ್, ಮತ್ತೆ ಕೋಆಪರೇಟಿವ್ ಸೊಸೈಟೀಸ್, ರೀಜನಲ್ ರೂರಲ್ ಬ್ಯಾಂಕ್ಸ್, ಇವೆಲ್ಲ ರೂರಲ್ ಇನ್ಸ್ಟಿಟ್ಯೂಷನ್ಸ್ ಒಂದ್ ಕಡೆ ಆಗುತ್ತೆ. ಮತ್ತೆ ರೂರಲ್ ಇನ್ಫ್ರಾಸ್ಟ್ರಕ್ಚರ್ಸ್ ಅಂದ್ರೆ ರೋಡ್, ಮತ್ತೆ ವಾಟರ್, ಸ್ಯಾನಿಟೇಷನ್, ಇರಿಗೇಷನ್, ಅಷ್ಟೇ ಅಲ್ಲ ಎಲೆಕ್ಟ್ರಿಸಿಟಿ, ಈಗ ಫೈಬರ್ ನೆಟ್ ಅಲ್ವಾ, ಬಿಲ್ಡಿಂಗ್ಸ್, ಸ್ಟೋರೇಜ್, ಕೋಲ್ಡ್ ಸ್ಟೋರೇಜ್. ಸೊ ಈಗ ನಾವು ಎಕ್ಸಾಂಪಲ್ ಕೊಡ್ಬೇಕಾದ್ರೆ ತಾಲೂಕಲ್ಲಿ ಕೋಲ್ಡ್ ಸ್ಟೋರೇಜಸ್, ತಾಲೂಕಲ್ಲಿ FCI ಗೋಡೌನ್ಸ್ ಇರೋದು ನೋಡಿರ್ತೀವಿ. ಈ ವಿಕಸಿತ್ ಭಾರತ್ ಕೆಳಗಡೆ ಫಾರ್ಮರ್ ಡೆವಲಪ್ಮೆಂಟ್, ಫಾರ್ಮರ್ ಇನ್ಕಮ್ ಜಾಸ್ತಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ವಿಲ್ ಕಮ್ ಔಟ್ ವಿತ್ ಪಂಚಾಯತಿ ಲೆವೆಲ್ ಅಲ್ಲಿ ಸ್ಟೋರೇಜಸ್ ತರ್ತೀವಿ. ಈ ಪಂಚಾಯತಿ ಲೆವೆಲ್ ಸ್ಟೋರೇಜಸ್ ತಂದಾಗ ಫಾರ್ಮರ್ಸ್ಗೆ ಒಳ್ಳೇದಾಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಆಗುತ್ತೆ. ಅದ್ರ ಜೊತೆಗೆ ಅದನ್ನ ಮಾಡೋರು ಯಾರು? MG ನರೇಗಾ ಅವರು. ಸೊ ಒಂದ್ ಕಡೆ MG ನರೇಗಾ ಲೇಬರ್ ನ ಯೂಟಿಲೈಸ್ ಮಾಡ್ಕೊಂಡು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ಕೋಲ್ಡ್ ಸ್ಟೋರೇಜ್ ಅಂತೆ, ಗೋಡೌನ್ಸ್ ಅಂತೆ, ರೂರಲ್ ರೋಡ್ಸ್ ಅಂತೆ, ಮತ್ತೆ ರೂರಲ್ ಕನೆಕ್ಟಿವಿಟಿ, ಯಾವ್ದು ಸ್ಯಾಟಲೈಟ್ ಕನೆಕ್ಟಿವಿಟಿ ಇರ್ಬೋದು, ಫೈಬರ್ ನೆಟ್ ಕನೆಕ್ಟಿವಿಟಿ ಇರ್ಬೋದು, ಅದನ್ನೆಲ್ಲ ಈ VBG ರಾಮ್ಜಿ ಲೇಬರ್ಸ್ ಇಟ್ಕೊಂಡ್ ಮಾಡ್ತಿದ್ವಿ. ಇನ್ನೊಂದ್ ಕಡೆ ಘಾಟಿ ಶಕ್ತಿ ಕಡೆಯಿಂದ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡ್ತಾ ಇದ್ವಿ. ಆಟೋಮ್ಯಾಟಿಕ್ ಆಗಿ ನಿಮ್ಗೆ ಜಾಬ್, ಲೈವ್ಲಿಹುಡ್ ಸಿಕ್ಕಿದ ತಕ್ಷಣ ಪಾವರ್ಟಿ ಎರಾಡಿಕೇಟ್ ಆಗುತ್ತೆ. ಅದ್ರಲ್ಲೂ ನಾವು ರೂರಲ್ ಇನ್ಫ್ರಾಸ್ಟ್ರಕ್ಚರ್ ನ ಕ್ರಿಯೇಟ್ ಮಾಡ್ತಾ ಇದೀವಿ ಅಂದಿದ ತಕ್ಷಣ ಏನಾಗತ್ತೆ, ರೂರಲ್ ಎಕನಾಮಿ ಜಾಸ್ತಿ ಆಗತ್ತೆ. ಅದ್ರಲ್ಲೂ ನಾವು ಆಗ್ಲೇ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಸ್ಟ್ರಾಂಗ್ ಆಗಿರೋದಕ್ಕೆ ಈ ಆಜೀವಿಕಾ ಹೆಸರು ಕೊಟ್ಟಿರೋದು ಕೂಡ ಸೆಲ್ಫ್ ಹೆಲ್ಪ್ ಗ್ರೂಪ್ ನ ಟಾರ್ಗೆಟ್ ಮಾಡ್ಕೊಂಡು. NRLM ಅಲ್ಲಿ ಗೊತ್ತಿರ್ಬೋದು, ಮೇಜರ್ ಕಾಂಪೊನೆಂಟ್ NRLM ಏನು, ಸೆಲ್ಫ್ ಹೆಲ್ಪ್ ಗ್ರೂಪ್ಸ್. ಸೊ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ನ ಯುಟಿಲೈಸ್ ಮಾಡ್ಕೊಂಡು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡೋ ತರ ಇದೆಲ್ಲ ಫ್ಯೂಚರ್ ಪ್ಲಾನ್ಸ್. ಸೊ ಇದನ್ನೆಲ್ಲ ನೋಡಿದಾಗ ಕಂಪ್ಲೀಟ್ ಸೋಷಿಯಲ್ ಜಸ್ಟಿಸ್ ಈ ನಮ್ಮ VBG ರಾಮ್ಜಿ ಕಡೆಯಿಂದ ಸಿಗತ್ತೆ. What a wonderful bill, sir. ಈ bill ಮುಖಾಂತರ I hope Viksit Bharat will be achieved very soon. And thank you for the explanation. Thank you so much.